ನಮಸ್ತೆ. ಇವತ್ತು ನವರಾತ್ರಿಯ 8ನೇ ದಿನ ಆಗಿರತ್ತೆ. ಇವತ್ತು ತಾಯಿ ಮಹಾಗೌರಿಯನ್ನ ಪೂಜಿಸ್ತೀವಿ. ಹಾಗೇನೆ ಬಣ್ಣ ಬಂದು ಪೀಕಾಕ್ ಗ್ರೀನ್ ಆರ್ ಪೀಕಾಕ್ ಬ್ಲೂ ಆಗಿರುತ್ತೆ. ಇನ್ನ ನನ್ನ ಹತ್ರ ಪೀಕಾಕ್ ಗ್ರೀನ್ ಇಲ್ಲ ಅಂತ ಹೇಳಿ ನಾನು ಪೀಕಾಕ್ ಬ್ಲೂ ಸ್ಯಾರಿನ ಉಟ್ಕೊಂಡಿದ್ದೆ. ಯೂಶುವಲಿ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟ್ ನವರಾತ್ರಿ ಪೂಜೆ ಏನಿದೆ ಅದನ್ನೆಲ್ಲ ಮುಗಿಸ್ಬಿಟ್ಟೆ ಬೇರೆ ಎಲ್ಲಾ ಕೆಲಸಗಳನ್ನ ಮಾಡ್ಕೊಂತಿರ್ತೀನಿ. ಆದ್ರೆ ಇವತ್ತು ನಾನು ಫಸ್ಟ್ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಪೂಜೆ ಮಾಡ್ಕೊಂಡೆ. ಕಾರಣ ಏನು ಅಂತಂದ್ರೆ ಇವತ್ತು ಸರಸ್ವತಿ ಪೂಜೆ ಇದೆ. ಹಾಗೆ ಟೈಮಿಂಗ್ಸ್ ಬಂದು ಬೆಳಗ್ಗೆ 10:30 ಸಂಜೆ 5:15 ಹಂಗಾಗಿ 10:00 ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಸ್ವಲ್ಪ ಬೇರೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡೆ. ಇನ್ನು ನಮ್ಮ ಮನೇಲಿ ಒಂದು ಸರಸ್ವತಿ ವಿಗ್ರಹ ಇದೆ, ಅದನ್ನೇ ಇಟ್ಟು ನಾನು ಪ್ರತಿ ವರ್ಷ ಪೂಜೆ ಮಾಡೋದು. ಇನ್ನು ಈ ವಿಗ್ರಹ ಬಂದು ನಮಗೆ ನಮ್ಮ ಮಕ್ಕಳಿಗೆ ಗೆಜ್ಜೆ ಪೂಜೆ ಮಾಡಿಸಿದಂಥ ಟೈಮಲ್ಲಿ ಅವರು ಡ್ಯಾನ್ಸ್ ಕ್ಲಾಸಿಂದ ಕೊಟ್ಟಿದ್ರು. ಸೊ ಅದನ್ನ ನಾನು ಇಟ್ಟು ಪೂಜೆ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಇಲ್ಲಿ ಬುಕ್ಸು ಮತ್ತೆ ಮಕ್ಕಳದು ಗೆಜ್ಜೆ ಏನಿರತ್ತಲ್ವಾ ಅದನ್ನು ಸಹ ಇಡ್ತಾ ಇದ್ದೀನಿ. ಇನ್ನು ನಿಮ್ಮ ಮನೇಲಿ ಒಂದ್ ವೇಳೆ ವಿಗ್ರಹ ಇಲ್ಲ ಅಂತಂದ್ರೆ ನೀವು ನಾರ್ಮಲ್ ಬುಕ್ಸ್ ಇರುತ್ತಲ್ವಾ ಮಕ್ಕಳದು, ಅದೇ ಬುಕ್ಸನ್ನ ಇಟ್ಬಿಟ್ಟು ಪೂಜೆ ಮಾಡ್ಕೊಬಹುದು. ಇನ್ನ ಸರಸ್ವತಿ ಪೂಜೆ ಅಂದ್ರೆ ನೈವೇದ್ಯಕ್ಕೆ ಯೂಶಲಿ ಕಡಲೆ ಉಸ್ಲಿನೇ ಮಾಡೋದಲ್ವಾ, ಸೊ ಅದನ್ನೇ ನಾನು ಮಾಡ್ಕೊಂಡಿದ್ದೀನಿ. ಇನ್ನ ಈ ಪೂಜೆನ ನಾವು ಮಾಡೋದ್ರ ಜೊತೆಗೆ ಮಕ್ಕಳ ಕೈಲಿ ಮಾಡಿಸಿದ್ರೆ ನಿಜವಾಗ್ಲೂ ತುಂಬಾನೇ ಒಳ್ಳೇದು. ಅದರಲ್ಲೂ ಓದುವಂತ ಮಕ್ಕಳಿಗೆ, ಈಗ ತುಂಬಾ ಜನ ಮಕ್ಕಳು ಕರೆಕ್ಟ್ ಆಗಿ ಓದಲ್ಲ ಅಂತ ಹೇಳಿ ಪ್ರತಿಯೊಂದು ತಂದೆ ತಾಯಿಗೂ ಅದೊಂದು ಇದ್ದೇ ಇರುತ್ತೆ ಅಲ್ವಾ. ಸೊ ಈ ಸರಸ್ವತಿ ಪೂಜೆ ಟೈಮಲ್ಲಿ ನೀವು ಬುಕ್ಸನ್ನೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿಸಿ ಅವ್ರ ಸೊ ಚಿಕ್ಕ ವಯಸ್ಸಿಂದಾನೇ ನಾವು ಈ ರೀತಿ ಒಂದು ಒಳ್ಳೆ ಸಂಸ್ಕಾರನ ಮಕ್ಕಳಿಗೆ ಹೇಳ್ಕೊಟ್ಟಿದೀವಿ ಅಂದ್ರೆ ಬೆಳೀತಾ ಬೆಳೀತಾ ಅವ್ರಿಗೂ ನಮ್ಮ ಒಂದು ಸಾಂಪ್ರದಾಯ ಸಂಸ್ಕಾರಗಳು ಪ್ರತಿಯೊಂದು ಕ್ಲೀನ್ ಆಗಿ ಬರತ್ತೆ. ನಾವೇ ಏನು ಹೇಳ್ಕೊಡ್ದಿರಾ ಮಕ್ಕಳು ಏನು ಕಲ್ತಿಲ್ಲ ಅಂತ ಅನ್ನೋದು ತಪ್ಪಾಗುತ್ತೆ.